ಮಾತಾಡಬೇಕು. ಯಾರಿಗೆ ಗೊತ್ತಿದೆ? ಎದ್ದೇಳೋದು ಯಾರಿಗೆ ಗೊತ್ತಿದೆ? ಊಟ ಮಾಡೋದು ಯಾರಿಗೆ ಗೊತ್ತಿದೆ? ನೀವೇನಾದರೂ ತಪ್ಪು ಮಾಡೋದು ಯಾರು ನೋಡ್ತಾ ಇದ್ದಾರೆ? ಯಾರು? ಈಗ ಅದು ನಿಮ್ಗೆ ಗೊತ್ತಾದರೆ ನೀವು ತಪ್ಪು ಮಾಡ್ತೀರಾ? ಯಾಕೆ ಮಾಡ್ತಾ ಇದ್ದೀವಿ ಗೊತ್ತಾ? ನನ್ನನ್ನು ದೇವ್ರು ನೋಡ್ತಾ ಇದ್ದಾರೆ ಯಾವಾಗಲೂ ಅನ್ನುವ ಪ್ರಜ್ಞೆ ನಮಗೆ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕೆ ದಾವಿದ ಏನು ಹೇಳ್ತಾನೆ ಗೊತ್ತಾ? ಆಕಾಶಕ್ಕೆ ಹೋದರೆ ನೀನು ಅಲ್ಲಿದ್ದೀಯ, ಪಾತಾಳಕ್ಕೆ ಹೋದರೆ ಅಲ್ಲೂ ನೀನಿದ್ದೀಯ, ನಿನಗೆ ಮರೆಯಾಗಿ ನಾನು ಎಲ್ಲಿ ಹೋಗಲಿ ಅಪ್ಪ. ಪ್ರೈಸ್ ದ ಲಾರ್ಡ್. ಹಳೆ ಒಡಂಬಡಿಕೆಯ ಜೋಸೆಫ, ಆ ಪೊಟಿಫರನ ಪತ್ನಿ, ನನ್ನ ಜೊತೆ ನೀನು ವ್ಯಭಿಚಾರ ಮಾಡು ಅಂತ ಕೇಳಿದಾಗ ನಾನು ಮಾಡಲ್ಲ. ಯಾಕೆಂದರೆ ನನ್ನನ್ನು ಯಾರು ನೋಡ್ತಾ ಇದ್ದಾರೆ? ಹೇಳಿ, ಯಾರು ನೋಡ್ತಾ ಇದ್ದಾರೆ? ಯಾರು ನೋಡ್ತಾ ಇದ್ದಾರೆ? ಹಾಗಾದರೆ ನೀವು ಸುಳ್ಳು ಹೇಳುವಾಗ ಯಾರು ನೋಡ್ತಾರೆ? ಮೋಸ ಮಾಡುವಾಗ ಯಾರು ನೋಡ್ತಾರೆ? ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳದೇ ಇದ್ದಾಗ ಯಾರು ನೋಡ್ತಾರೆ? ಹಾಗಾದರೆ ಯಾವಾಗಲೂ ಯಾರು ನೋಡ್ತಾರೆ? ಆ ಪ್ರಜ್ಞೆ ನಮಗಿರ್ಬೇಕು. ಆ ಪ್ರಜ್ಞೆ ನಮಗಿದ್ದಾಗ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೀವಿ, ಒಳ್ಳೆಯದನ್ನೇ ಬಯಸ್ತೀವಿ. ಆದ್ದರಿಂದ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ನನ್ನನ್ನು ನೋಡ್ತಾ ಇರುವಂಥ ದೇವರು, ನನ್ನನ್ನು ನೋಡ್ತಾ ಇದ್ದಾರೆ ನಂಬೋಣ. ನನ್ನನ್ನು ನೋಡ್ತಾ ಇರುವಂಥ ಯೇಸುವನ್ನು, ನನ್ನನ್ನು ಕಾಣ್ತಾ ಇರುವಂಥ ಯೇಸುವನ್ನು ಹೃದಯದಿಂದ, ಅಪ್ಪ ನಮ್ಮನ್ನು ನೀವು ನೋಡ್ತಾ ಇದ್ದೀರಿ, ಸ್ತೋತ್ರ ಮಾಡುವ ಒಂದು ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ಅಪ್ಪ, ನಾನು ಕೂಡ ನಿಮ್ಮನ್ನು ನೋಡಿ ಸ್ತೋತ್ರ ಹೇಳ್ತೇನೆ ಅಂತೇಳಿ ಈ ಸಾಲುಗಳನ್ನು ಆಡುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳುವುದು ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ರಾಜ ಚೆನ್ನಾಗಿ ಅರಿತಿರುವೆ, ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ. ಸ್ತೋತ್ರ ಅಪ್ಪ, ಸ್ತೋತ್ರ. ನನ್ನ ಆಸೆ ಬಯಕೆಗಳನ್ನೆಲ್ಲ ತಿಳಿದಿರುವ ದೇವನೇ, ನನ್ನ ಆಸೆ ಬಯಕೆಗಳನ್ನೆಲ್ಲ ಅರಿತಿರುವ ದೇವನೇ ಸ್ತೋತ್ರ ಅಪ್ಪ. ಅಪ್ಪ ಈ ಸಂದರ್ಭದಲ್ಲಿ, ಈ ಸಂಜೆಯಲ್ಲಿ, ಈ ಮಧ್ಯಾಹ್ನದ ವೇಳೆಯಲ್ಲಿ ಅಪ್ಪ ನನ್ನ ಆಸೆ ಬಯಕೆಗಳನ್ನು ಅರಿತಿರುವ ದೇವನೇ, ಅದನ್ನು ನೆರವೇರಿಸುವ ದೇವನೇ ಸ್ತೋತ್ರ ಅಪ್ಪ.
ನನ್ನ ಆಸೆ ಒಂದೇ, ನೀವು ಬೇಕು ಏಸಪ್ಪ, ನೀವು ನನಗೆ ಬೇಕು ಏಸಪ್ಪ, ನಿಮ್ಮ ಸಾನ್ನಿಧ್ಯ ನನಗೆ ಬೇಕು ಏಸಪ್ಪ. ಈ ಭೂಮಿಯಲ್ಲಿ ನಿಮ್ಮ ಪ್ರೀತಿ ನನ್ನ ಅಂತರಂಗದಲ್ಲಿ ನಾನು ಅನುಭವಿಸಿ ಜೀವಿಸಬೇಕು ಏಸಪ್ಪ. ನನ್ನ ಹಿಂದೆ ಮುಂದೆ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನನ್ನನ್ನು ನಡೆಸುವ ಯೇಸುವೇ ನಿಮಗೆ ಸ್ತೋತ್ರ ಅಂತೇಳಿ ಎಲ್ಲರೂ ಕೂಡ ಹೇಳೋಣ ಸೇರಿ ಒಟ್ಟಾಗೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನಡೆಯುವುದನ್ನು ನ ಮಲಗುವುದನ್ನು ಅಪ್ಪ ನೀ ಅರಿತಿರುವೆ, ನಡೆಯುವುದನ್ನು ನ ಮಲಗುವುದನ್ನು ಅಪ್ಪ ನೀ ಅರಿತಿರುವೆ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ. ನನ್ನ ಹಿಂದೆ ನನ್ನ ಮುಂದೆ ನನ್ನ ಅಕ್ಕಪಕ್ಕದಲ್ಲಿ ಯೇಸು ಇದ್ದಾರೆ. ಅವರು ನನ್ನ ಜೊತೆ ಯಾವಾಗಲೂ ಇರುವ ದೇವರಾಗಿದ್ದಾರೆ. ಅವರು ನನ್ನೊಂದಿಗೆ ಸದಾ ಜೀವಿಸುವ ದೇವರಾಗಿದ್ದಾರೆ. ಅವರು ನನ್ನ ಹೃದಯದಲ್ಲಿ 24 ಗಂಟೆಗಳು ವಾಸ ಮಾಡಲು ಬಯಸಿ ನನ್ನೊಂದಿಗೆ ಜೀವಿಸಲು ಇಷ್ಟಪಡುವ ದೇವನಾಗಿದ್ದಾರೆ. ಆ ದೇವರಿಗೆ ನಾವೆಲ್ಲರೂ ಕೂಡ ಸ್ತೋತ್ರ ಹೇಳೋಣ. ಹಿಂದೆ ಮುಂದೆ ನನ್ನ ಅಕ್ಕಪಕ್ಕದಲ್ಲಿ ನನ್ನೊಂದಿಗಿದ್ದುಕೊಂಡು ನನ್ನನ್ನು ನಡೆಸುವ ದೇವನೇ ಸ್ತೋತ್ರ ಅಂತೇಳಿ ಎಲ್ಲರೂ ಕೂಡ ಹೇಳೋಣ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ, 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 ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, 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 ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ರಾಜ
ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಹೇಳೋಣ. ಯೇಸು ರಾಜ ಎಲ್ಲರೂ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ಅಪ್ಪ ಏಸಪ್ಪ ಸ್ತೋತ್ರ ಅಪ್ಪ ಏಸಪ್ಪ ಸ್ತೋತ್ರ ಅಪ್ಪ ಏಸಪ್ಪ ಸ್ತೋತ್ರ ಅಪ್ಪ ಏಸಪ್ಪ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ ಹೇಳೋಣ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ಅಪ್ಪ ಏಸಪ್ಪ ಸ್ತೋತ್ರ ಅಪ್ಪ ಏಸಪ್ಪ ನನ್ನ ಕಾಣುವವರೇ ದಿನವು ಕಾಯುವವರೇ ನನ್ನ ಕಾಣುವವನೇ ದಿನವು ಕಾಯುವವನೇ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಸ್ತೋತ್ರ ಸ್ತೋತ್ರ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಹಾಲೆಲೂಯ 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 ಪರಿಶುದ್ಧಾತ್ಮನೇ ಸ್ತೋತ್ರ 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 ನನ್ನನ್ನು ಕಾಣುವ ದೇವನೇ ಸ್ತೋತ್ರ ನನ್ನನ್ನು ನೋಡುವ ದೇವನೇ ಸ್ತೋತ್ರ ನನ್ನನ್ನು ನೋಡುತ್ತಿರುವ ದೇವನೇ ಸ್ತೋತ್ರ ನನ್ನನ್ನು ಬಲಪಡಿಸುವ ದೇವನೇ ಸ್ತೋತ್ರ ಹಾಲೆಲೂಯ 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 ಸ್ತೋತ್ರಪ್ಪ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಕೂತ್ಕೊಳ್ಳೋಣ ಒಂದು ನಿಮಿಷ ಇಲ್ಲಿ ಒಂದು ಸುಂದರವಾದ ಚರಣ ನೀವೆಷ್ಟು ಮಂದಿ ಅರ್ಥ ಮಾಡ್ಕೊಂಡು ಆಡಿದ್ರು ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿರುವ ಸಾಲುಗಳನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಆನಂದಿಸಲಿಕ್ಕೆ ನಿಮಗಾಗತ್ತೆ ಇಲ್ಲಿ ಗರ್ಭದಲ್ಲೇ ನನ್ನನ್ನು ಕಂಡು ನನ್ನನ್ನು ರಚಿಸಿದ ದೇವರು ಪ್ರೈಸ್ ದಿ ಲಾರ್ಡ್ ತಾಯಿ ಗರ್ಭದಲ್ಲಿ ಇರುವಾಗಲೇ ನಿನ್ನ ದೇವರು ನನ್ನನ್ನು ನೋಡಿದ್ರಂತೆ ಪ್ರೈಸ್ ದಿ ಲಾರ್ಡ್ ಎಲ್ಲಿರುವಾಗ
ನಿಮ್ಮ ತಾಯಿ ಗರ್ಭದಲ್ಲಿ ನೀವಿರುವಾಗ ನಿಮ್ಮ ಅಮ್ಮನಿಗೆ ನೋಡೋಕ್ಕಾಗತ್ತಾ? ಹಲೋ, ನಿಮ್ಮ ಅಮ್ಮನಿಗೆ ನೋಡೋಕ್ಕಾಗತ್ತಾ? ನಿಮ್ಮ ಅಪ್ಪನಿಗೆ ನೋಡೋಕ್ಕಾಗತ್ತಾ? ನಿಮ್ಮ ಮನೇಲಿರೋರು ಯಾರಾದರೂ ನೋಡೋಕ್ಕಾಗತ್ತಾ? ನಿಮ್ಮ ತಾಯಿ ಗರ್ಭದಲ್ಲಿ ನೀವಿರುವಾಗ ನಿಮ್ಮನ್ನು ನೋಡಲಿಕ್ಕೆ ಯಾರಿಗೂ ಆಗಲ್ಲ. ಆರಂಭದಲ್ಲಿ ಡಾಕ್ಟ್ರಿಗೂ ಹೇಳೋಕ್ಕಾಗಲ್ಲ. ಇವತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿದೆ. 6 ತಿಂಗಳು 5 ತಿಂಗಳೆಲ್ಲ ಆದಮೇಲೆ ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ ಅಷ್ಟೇ. ಆದರೆ ನಿನ್ನ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ನಿನ್ನನ್ನು ದೇವರು ನೋಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ನಿನ್ನನ್ನು ತಾಯಿ ಗರ್ಭದಿಂದ ಹಿಡಿದು ಇವತ್ತು ನೀವು ಜೀವಂತವಾಗಿದ್ದೀರಲ್ವಾ, ಇಲ್ಲಿಯವರೆಗೆ ನಮ್ಮನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್. ಅವರ ಮಕ್ಕಳಾಗಿ, ಅವರ ಮಕ್ಕಳು ನಾವು ಎಷ್ಟೋ ಮಂದಿ ಆಗಲಿಲ್ಲ. ಅವರ ಮಕ್ಕಳಾಗೋದು ಯಾವಾಗ ಗೊತ್ತಾ? ನಾವು ಯೇಸುವಿನ ವಾಕ್ಯ ಹೇಳುತ್ತೆ, 1ನೇ ಅಧ್ಯಾಯ ಯವನನ ಶುಭ ಸಂದೇಶ 12ನೇ ವಾಕ್ಯ ಹೇಳುತ್ತೆ. ಶುಭ ಸಂದೇಶದಲ್ಲಿ, ಯವನನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ನಿಜವಾಗ್ಲೂ ಅವರ ಮಕ್ಕಳಾಗೋದು ಯಾವಾಗ ನಾವು ಅಂತ ಹೇಳಿದರೆ ಈ ವಾಕ್ಯ ಕಲಿಸ್ತದೆ ನಮಗೆ. ಓದ್ತೀರಾ? ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ನೋಡಿ, ಎಲ್ಲರೂ ಅಲ್ಲ, ಕೆಲವರಾದರೂ ಯೇಸುವನ್ನ ಬರಮಾಡಿಕೊಂಡರು. ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ. ಬಹಳ ಮುಖ್ಯ ಇದು, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಒಂದು ಜಾತಿಯಲ್ಲಿ ಕ್ರೈಸ್ತರಾದರೆ ಪ್ರಯೋಜನ ಇಲ್ಲ, ಆತ್ಮದಲ್ಲಿ ಕ್ರೈಸ್ತರಾಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲಿ ಕ್ರೈಸ್ತರಾಗಬೇಕು ನಾವು? ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಕ್ರೈಸ್ತರಾಗಬೇಕು ನಾವು. ಅಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಯಾರೆಲ್ಲ ಅವರನ್ನು ಬರಮಾಡಿಕೊಂಡರೋ ಅಂಥವರಿಗೆ, ಅಂದರೆ ಯಾರು ಅವರಲ್ಲಿ ವಿಶ್ವಾಸ ಇಟ್ಟರೋ. ಇದು ಭಾಳ ಮುಖ್ಯ. ಏನಂತ ವಿಶ್ವಾಸ? ಪರಲೋಕದಲ್ಲಿದ್ದ ತಂದೆಯಾದ ದೇವರ ಜೊತೆ ಇದ್ದ ವಾಕ್ಯವಾದ ಯೇಸು ಮನುಷ್ಯನಾಗಿ ಈ ಭೂಮಿಗೆ ಬಂದದ್ದು ನನಗೋಸ್ಕರ ಅಂತೇಳಿ ನೀವು ವಿಶ್ವಾಸಿಸಬೇಕು. ಹಲ್ಲೆಲೂಯ. ಏನಂತ ವಿಶ್ವಾಸಿಸಬೇಕು? ಪರಲೋಕದಲ್ಲಿ ದೇವರ ಬಲಪಾರ್ಶ್ವದಲ್ಲಿ ಅಥವಾ ದೇವರ ಜೊತೆಯಲ್ಲಿ ಇದ್ದ ವಾಕ್ಯವಾದ ಯೇಸು ಮನುಷ್ಯನಾಗಿ ಬಂದದ್ದು ಯಾರಿಗೋಸ್ಕರ? ಜೋರಾಗಿ, ಯಾರಿಗೋಸ್ಕರ? ನನಗೋಸ್ಕರ. ಮಾತ್ರವಲ್ಲ, ಈ ಭೂಮಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದು ಯಾರಿಗೋಸ್ಕರ? ನನಗೋಸ್ಕರ. ಮತ್ತೆ ಆ ಪುನರುತ್ಥಾನರಾಗಿದ್ದು ಯಾರಿಗೋಸ್ಕರ? ಈ ಸತ್ಯವನ್ನು ಯಾರು ವಿಶ್ವಾಸಿಸ್ತಾರೋ ಅವರಿಗೆ ದೇವರು ಏನು ಮಾಡ್ತಾರಂದರೆ ಅವರ ಮಕ್ಕಳಾಗುವ ಹಕ್ಕನ್ನು ಕೊಡ್ತಾರಂತೆ. ಹಲ್ಲೆಲೂಯ. ನೋಡಿ, ಎಲ್ಲರೂ ಮಕ್ಕಳಾಗೋಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಮಕ್ಕಳಾಗೋಕ್ಕಾಗಲ್ಲ. ಆಗಲಿಕ್ಕೆ ಕರೆ ಎಲ್ಲರಿಗೂ ಇದೆ, ಎಲ್ರಿಗೂ ಕರೆ ಕೊಟ್ಟಿದ್ದಾರೆ. ಆದರೆ ಮಕ್ಕಳಾಗಲಿಕ್ಕೆ ಈಗ ಕೆಲವೊಂದು ಕಂಪನಿಯಲ್ಲಿ ಕೆಲವೊಂದು ಕ್ವಾಲಿಫಿಕೇಷನ್ ಕೇಳ್ತಾರೆ, ಕೆಲವೊಂದು ಅವರದ್ದೇ ಆದಂಥ ಏನೆಲ್ಲ ಶಿಸ್ತಿದೆ ಅದನ್ನು ಕೇಳ್ತಾರೆ. ಅದರಲ್ಲಿ ಪಾಸ್ ಆದಾಗ ಒಳಗಡೆ ಬಿಡ್ತಾರೆ. ಅದೇ ಪ್ರಕಾರ ಇಲ್ಲಿ ಆ ಥರ ಏನು ಬೇಡ. ಆದರೆ ನೀವು ನಾನು ಯೇಸು ಕ್ರಿಸ್ತರು ಬಂದದ್ದು ನನಗೋಸ್ಕರ, ಬೋಧನೆ ಮಾಡಿದ್ದು ನನಗೋಸ್ಕರ, ಸತ್ತದ್ದು ನನಗೋಸ್ಕರ, ಪುನರುತ್ಥಾನ ಆಗಿರೋದು ಕೂಡ ನನಗೋಸ್ಕರನೇ. ನನ್ನ ಜಾಗದಲ್ಲಿ ಅವರು ಸತ್ತಿದ್ದಾರೆ, ನನ್ನ ಬದಲಿಗೆ ಅವರು ಸತ್ತಿದ್ದಾರೆ ಅನ್ನುವ ವಿಶ್ವಾಸ ಯಾರೆಲ್ಲ ಇಡ್ತಾರೋ ಅಂಥವರಿಗೆ ಈ ವಾಕ್ಯ ಓದಿ ಒಂದ್ಸಾರಿ ಇದನ್ನು. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಕೆಲವರಾದರೂ ಯೇಸುವನ್ನ ಬರಮಾಡಿಕೊಂಡರು. ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ, ಅವರ ಜನನ ಮರಣ ಪುನರುತ್ಥಾನದಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಯಾವ ಹಕ್ಕನ್ನು ಕೊಟ್ಟರು? ಜೋರಾಗಿ, ಯಾರ ಹಕ್ಕನ್ನ? ಈ ಹಕ್ಕು ಯಾರು ಕಳ್ಕೊಂಡ್ರು? ಯಾರು ಕಳ್ಕೊಂಡಿದ್ರು? ಆದಾಮನನ್ನು ಮೊದಲು ದೇವರುಂಟು ಮಾಡಿದರು ಅವರ ಮಗನಾಗಿ ಅಲ್ವಾ. ಈ ಮಗನ ಹಕ್ಕನ್ನು ಆದಾಮ ಏನು ಮಾಡ್ದ? ಕಳ್ಕೊಂಡು ಸುಮಾರು 4,000 ವರ್ಷಗಳು ಹೀಗೇ ಬದುಕಿಬಿಟ್ರು ಶರೀರದಲ್ಲಿ. 4,000 ವರ್ಷಗಳ ನಂತರ 2,000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದರು. ಮನುಷ್ಯನಾಗಿ ಬಂದು ಬೋಧನೆ ಮಾಡುವಾಗ ಹೇಳಿದಂಥ ಮಾತು, ಯಾರೆಲ್ಲ ನೀವು ನನ್ನನ್ನು ಬರಮಾಡಿಕೊಳ್ತೀರೋ ನಿಮ್ಮಲ್ಲಿ ಆದಾಮನ ಆ ಒಂದು ಸ್ವಭಾವ ಅಥವಾ ಆದಾಮನ ಆ ಆತ್ಮ ಹೋಗುತ್ತೆ, ನಿಮ್ಮ ಒಳಗಡೆ ನಾನು ಬರ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಈ ಆದಾಮವು ದೂರ ಹೋಗಿ ಯೇಸುವನ್ನು ನಾವು ಬರಮಾಡ್ಕೊಳ್ತೀವೋ ನಮ್ಮೊಳಗಡೆ ಯಾರ ಆತ್ಮ ಬರುತ್ತೆ? ಯೇಸುವಿನ ಆತ್ಮ, ಪವಿತ್ರಾತ್ಮ ಬರ್ತಾರೆ. ಪವಿತ್ರಾತ್ಮರು ಬಂದಾಗ
ಆದಾಮನು ಏದೇನು ತೋಟದಲ್ಲಿ ಕಳ್ಕೊಂಡಿದ್ನಲ್ಲ ತಂದೆ ಮಗನ ಸಂಬಂಧ, ಆ ಸಂಬಂಧ ಮತ್ತೆ ನಮಗೆ ಕ್ರಿಸ್ತನ ಮುಖಾಂತರ ಸಿಗ್ತದೆ. ಹಾಲೆಲೂಯ. ಈಗ ನಾವು ಯಾರ ಮಕ್ಕಳಾದ್ವಿ? ಜೋರಾಗಿ ಯಾರ ಮಕ್ಕಳಾದ್ವಿ? ದೇವರ ಮಕ್ಕಳಾಗಿ ಪರಲೋಕ ಪ್ರಾರ್ಥನೆ ಹೇಳೋದಕ್ಕೂ ಸುಮ್ಮನೆ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಲೆಲೂಯ. ಈಗ ದೇವರ ಮಕ್ಕಳಾಗಿ ಅಪ್ಪ ಅಂತ ಕರೆಯೋದಕ್ಕೂ ಸುಮ್ಮನೆ ಏನೋ ಕರೆಯೋಣ ಎಲ್ಲರೂ ಕರೀತಾ ಇದ್ದಾರೆ ಅಂತ ಕರೆಯೋಕ್ಕೂ ವ್ಯತ್ಯಾಸ ತುಂಬ ಇದೆ. ನೀನು ದೇವರ ಮಗನಾಗಿ ದೇವರ ಮಗಳಾಗಿ ಅಪ್ಪ ಎಂದು ಕರೆಯುವಾಗ ಉತ್ತರ ಸಿಗುತ್ತೆ ನಿನಗೆ. ಹಾಲೆಲೂಯ. ಯಾಕೆ ಉತ್ತರ ಸಿಗುತ್ತೆ ಅಂದರೆ ನಿಮ್ಮೊಳಗಡೆ ಯಾರಿದ್ದಾರೆ? ಉತ್ತರಿಸುವ ಯೇಸುವಿನ ಆತ್ಮ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟೋ ಜನ ಕ್ರೈಸ್ತರ ಹೃದಯಗಳಲ್ಲಿ ಯಾರಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಾರ್ಥಿಸ್ತಾ ಇದ್ದೀವಿ ಸಮಾಧಾನ ಇಲ್ಲ, ಎಷ್ಟೆಲ್ಲ ಕೇಳ್ತಾ ಇದ್ದೀವಿ ಉತ್ತರ ಇಲ್ಲ, ಎಷ್ಟೆಲ್ಲ ಕಾಯ್ತಾ ಇದ್ದೀವಿ ನಮಗೆ ಉತ್ತರನೇ ಸಿಗ್ತಾ ಇಲ್ಲ. ಯಾಕೆಂದರೆ ಉತ್ತರ ಕೊಡಲಿಕ್ಕಿಲ್ಲ, ಅವರಿಲ್ಲ. ಫಸ್ಟ್ ಅವ್ರನ್ನ ಇಲ್ಲಿ ಬರ್ಮಾಡ್ಕೋಬೇಕು, ಫೋನ್ ರಿಂಗ್ ಆಗಬೇಕು, ಟವರ್ ಇರಬೇಕು, ಆವಾಗಲೇ ಕನೆಕ್ಷನ್ ಸಿಗೋದು. ಟವರೇ ಇರೋದಿಲ್ಲ, ಒಳಗಡೆ ಸತ್ತೋಗಿರ್ತೀವಿ, ಕರಿತಾ ಇರ್ತೀವಿ, ಬಾ 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 ಬಾ. ಅವ್ರು ಹೇಳ್ತಾರೆ ನಾನು ಬರಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ಮೊದಲು ಯಾರನ್ನು ಬರಮಾಡ್ಕೋಬೇಕು? ಯೇಸುವನ್ನು ಶುಭ ಸಂದೇಶವನ್ನು ನೀವು ಬರಮಾಡಿಕೊಂಡಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಅಥವಾ ಯೇಸುವಿನ ಆತ್ಮರು ಬಂದಾಗ ನಿಮಗೆ ಒಂದು ಸತ್ಸಂಬಂಧ ಉಂಟಾಗ್ತದೆ, ನಿಮಗೂ ದೇವರಿಗೂ ಒಂದು ಅನ್ಯೋನ್ಯತೆ ಉಂಟಾಗ್ತದೆ. ಈ ಅನ್ಯೋನ್ಯತೆಗೆ ಬಂದ ಮೇಲೇ ನಿಮ್ಮ ಎಲ್ಲ ಪ್ರಾರ್ಥನೆಗಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ಈ ಸಮಯದಲ್ಲಿ ಕಣ್ಣು ಮುಚ್ಚೋಣ, ದೇವರ ವಾಕ್ಯವನ್ನು ಆಲಿಸ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಣ್ಣು ಮುಚ್ಚೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನನ್ನ ಜೊತೆ ನೀವು ಕೂಡ ಪ್ರಾರ್ಥನೆ ಮಾಡಿ. ಯೇಸುವೆ, ಈ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಈ ಮಧ್ಯಾಹ್ನದ ಮೇಲೆ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ವಾಕ್ಯವಾದವರೇ, ನನ್ನ ಹೃದಯವನ್ನು ನಾನು ತೆರೆದುಕೊಡುತ್ತೇನೆ. ನನ್ನೊಳಗಡೆ ಬನ್ನಿರಿ, ನನ್ನಲ್ಲಿ ತಂಗಿರಿ, ನನ್ನನ್ನು ನಿನ್ನ ಮಾರ್ಗದಲ್ಲಿ ನಡೆಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸು ಸ್ವಾಮಿ ವಾಕ್ಯಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ. ಪ್ರಕಟಣಾ ಪುಸ್ತಕದಲ್ಲಿ ಒಂದು ಮಾತಿದೆ, ಏನು ಗೊತ್ತಾ? ಇದೋ ನಿನ್ನ ಹೃದಯದ ಮುಂದೆ ನಿಂತ್ಕೊಂಡು ನಾನು ಬಾಗಿಲನ್ನು ತಟ್ತಾ ಇದ್ದೀನಿ. ಯಾರಾದರೂ ನಾನು ಮಾತನಾಡುವ ತಟ್ಟುವ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದ್ರೆ, 3:21 ಅಧ್ಯಾಯ 20ನೇ ವಾಕ್ಯದಲ್ಲಿದೆ ಅದು ಪ್ರಕಟಣಾ ಪುಸ್ತಕ. ಯಾರಾದರೂ ನಾನು ಮಾತನಾಡುವ ಮಾತನ್ನು ಕೇಳಿಸ್ಕೊಂಡು ನಿಮ್ಮ ಹೃದಯವನ್ನು ತೆಗೆದ್ರೆ ನಾನೇನು ಮಾಡ್ತೇನೆ? ಬಾಗಿಲನ್ನು ತೆರೆಯ ಒಳಗಡೆ ಬರ್ತೇನೆ. ಪ್ರೈಸ್ ದ ಲಾರ್ಡ್. ನೀವು ಬಾಗಿಲು ತೆಗೆದೆ ಬಾ 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 ಅಂದರೆ ಬರಲ್ಲ ಅವರು. ಬಾಗಿಲು ತೆಗೀರಿ, ನೀವು ಕರೆಯೋದೇನು ಬೇಡ, ಅವರೇ ಬರ್ತಾರೆ ಒಳಗಡೆ. ಪ್ರೈಸ್ ದ ಲಾರ್ಡ್. ಈಗ ಬಾಗಿಲು ತೆರೆಯೋದು ಯಾರ ಕೆಲಸ? ನನ್ನ ಕೆಲಸ. ಯಾರ ಕೆಲಸ? ಹಲೋ, ನನ್ನ ಕೆಲಸ. ಅವಾಗ ಅವ್ರು ಒಳಗಡೆ ಬರ್ತಾರೆ. ಒಳಗಡೆ ಬಂದಮೇಲೆ ತುಂಬ ಸುಂದರವಾದ ಒಂದು ಕಾರ್ಯ ಆಗುತ್ತೆ ಅಲ್ಲಿ. ಅವ್ರೇನು ಹೇಳ್ತಾರೆ ಗೊತ್ತಾ? ನಾನು ನಿಮ್ಮೊಳಗಡೆ ಬರ್ತೇನೆ. ನೀ ಓದ್ತಿರೋದನ್ನು ಸ್ವಲ್ಪ. ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ. ಅವನ ಸಂಗಡ ಊಟ ಮಾಡಿ. ಹಲೋ, ಅವನ ಸಂಗಡ ನಿಮ್ಮ ಸಂಗಡ ಏನು ಮಾಡ್ತೀರಂತೆ? ಯಾರು? ಯೇಸು ಸ್ವಾಮಿ. ಆಮೇಲೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಮತ್ತು ಅವನು ನನ್ನ ಸಂಗಡ. ಯೇಸುನು ತಿಂತಾರಂತೆ, ನಿಮಗೂ ತಿನ್ನಿಸ್ತಾರಂತೆ, ಅವರು ತಿಂತಾರಂತೆ. ಪ್ರೈಸ್ ದ ಲಾರ್ಡ್. ಏನು ಕೊಡ್ತೀರ ತಿನ್ನಕ್ಕೆ? ಜೋಳದ ರೊಟ್ಟಿನಾ, ಮುದ್ದೆನಾ, ಏನು ಕೊಡ್ತೀರಾ? ಪ್ರೈಸ್ ದ ಲಾರ್ಡ್. ಏನು ಕೊಡ್ತೀರಿ ತಿನ್ನಕ್ಕೆ ಯೇಸುಗೆ? ಪ್ರೈಸ್ ದ ಲಾರ್ಡ್. ಯೇಸು ನನ್ನಲ್ಲಿ ನಿಮ್ಮಲ್ಲಿರುವ ಪಾಪವನ್ನು ಅವರು ತಗೊಳ್ತಾರೆ, ಅವರಲ್ಲಿರುವ ಎಲ್ಲ ಒಳ್ಳೆಯದನ್ನು ನಮಗೆ ತಿನ್ನಿಸ್ತಾರೆ. ಈ ಒಂದು ಬದಲಾವಣೆ ಆಗುತ್ತೆ ಅವರು ಬಂದ ಮೇಲೆ. ಅವರು ಬರಲಿಲ್ಲ ಅಂದರೆ ಈ ಬದಲಾವಣೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ.